ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತನಿಖೆಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಪ್ರತಿವಾದವನ್ನು ಮಂಡಿಸಿದರು. ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯಲ್ಲಿ ಕಾಣಿಸಲಾಗಿದ್ದ ಎಲ್ಲ ಪ್ರತಿವಾದಿಗಳ ಪ್ರತಿವಾದ ಮುಕ್ತಾಯವಾಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ ಹಾಜರಾಗಿದ್ದಂಥ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅತ್ತ ರಾಜ್ಯಪಾಲರ ವಿರುದ್ಧವಾಗಲಿ ಅಥವಾ ಉಳಿದ ಪ್ರತಿವಾದಿಗಳ ವಿರುದ್ಧವಾಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತನ್ನು ಮಾಡಿಲ್ಲ. ಬದಲಿಗೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರದ ಅಭಿಪ್ರಾಯ ಏನು ಎನ್ನುವಂಥದ್ದನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಡ್ವೊಕೇಟ್ ಜನರಲ್ ಅವರು ಮಾಡಿರುವ ವಕಾಲತ್ತನ್ನು ಗಮನಿಸಿದರೆ ಆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ನೀಡಲಿಕ್ಕೆ ಅನುಸರಿಸಿದ ಕ್ರಮಗಳೇ ಪ್ರಶ್ನಾರ್ಹವಾಗಿವೆ. ಅದರ ವ್ಯಾಲಿಡಿಟಿ, ನಿರ್ದಿಷ್ಟವಾಗಿ ಪಾಲಿಸಬೇಕಾದಂತಹ ನಿಯಮಗಳನ್ನು ರಾಜ್ಯಪಾಲರು ಪಾಲನೆ ಮಾಡದೆಯೇ ಅನುಮತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಕರ್ನಾಟಕ ಸರ್ಕಾರದ ಪರವಾಗಿ ಹಾಜರಾಗಿದ್ದಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರ ವಾದ. ಅದಕ್ಕೆ ಕೆಲವೊಂದಿಷ್ಟು ನಿರ್ದಿಷ್ಟ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅದನ್ನು ಒನ್ ಬೈ ಒನ್ ನೋಡೋಣ. ಒಂದು, ಅಸಹಜ ವಿಳಂಬ ಆಗಿದೆ ಈ ಪ್ರಕರಣದಲ್ಲಿ. 2004ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಡಿನೋಟಿಫೈ ಆಗಿದ್ದ ಭೂಮಿಯನ್ನು ಖರೀದಿ ಮಾಡ್ತಾರೆ 2004ರಲ್ಲಿ. 2010ರಲ್ಲಿ ಅದನ್ನು ಪಾರ್ವತಿ ಸಿದ್ದರಾಮಯ್ಯನವರಿಗೆ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ದಾನದ ರೂಪದಲ್ಲಿ ಕೊಡ್ತಾರೆ. 2004ರಲ್ಲಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದರು ಎನ್ನೋ ಕಾರಣಕ್ಕೋಸ್ಕರ ಆಗಿದೆ ಅಂಥೇಳಿ ಹೇಳಲಾಗಿರುವಂಥ ಈ ನಿರ್ದಿಷ್ಟ ಹಗರಣದ ಬಗ್ಗೆ ಏನು ಆರೋಪಿಸಲಾಗಿದೆ ಅದರ ಬಗ್ಗೆ ತನಿಖೆಗೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆಗಿರುವಂಥದ್ದು ಈಗ, ಅಂದರೆ 20 ವರ್ಷಗಳ ಬಳಿಕ. ಸೊ 20 ವರ್ಷ ಈ TJ ಅಬ್ರಹಾಂ, ಈ ಸ್ನೇಹಮಯಿ ಕೃಷ್ಣ, JDS ಕಾರ್ಯಕರ್ತ ಪ್ರದೀಪ್ ಕುಮಾರ್ ಎಲ್ಲಿದ್ರು ದೂರುದಾರರು? ದಿಸ್ ಇಸ್ ದ ವೆರಿ ಬೇಸಿಕ್ ಕ್ವಶನ್. ಅಸಹಜ ವಿಳಂಬ, 20 ವರ್ಷ ವಿಳಂಬ ಆಗಿದೆ ಅಂತೇಳಿ ಒಂದು. ಎರಡನೆಯದ್ದು, ಸೆಕ್ಷನ್ 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಡಿಸಿಷನ್ ಅಥವಾ ರೆಕಮೆಂಡೇಶನ್, ಸಾರ್ವಜನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ತನ್ನ ಅಧಿಕಾರವನ್ನು ಅಥವಾ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ, ತನ್ನ ಅಧಿಕಾರವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ತಾನು ತೆಗೆದುಕೊಂಡ ನಿರ್ಧಾರ ಅಥವಾ ಮಾಡಿದಂತಹ ಶಿಫಾರಸ್ಸಿನ ಕಾರಣಕ್ಕೋಸ್ಕರ ಭ್ರಷ್ಟಾಚಾರ ಎಸಗಿದ್ದಾನೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದರೆ ಮಾತ್ರ ಆತನ ವಿರುದ್ಧ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ. ತೆಗೆದುಕೊಂಡಂತಹ ನಿರ್ಧಾರ ಅಥವಾ ಮಾಡಿದಂತಹ ಶಿಫಾರಸು ತನ್ನ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ. ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ವಿರುದ್ಧ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಈ ಸೆಕ್ಷನ್ 17A ಬಗ್ಗೆ ನಿರ್ದಿಷ್ಟವಾಗಿ ಹೇಳುತ್ತೆ. ಏನು ಅಂತ ಹೇಳಿದ್ರೆ, ಸಾರ್ವಜನಿಕ ಸೇವಕರನ್ನು ಅನಗತ್ಯವಾಗಿ ತನಿಖೆಗೆ ಒಳಪಡಿಸುವಂತಿಲ್ಲ, ತನಿಖೆಗೆ ಒಳಪಡಿಸುವಂತಿಲ್ಲ. ಅವರು ತೆಗೆದುಕೊಂಡ ನಿರ್ಧಾರ ಅಥವಾ ಶಿಫಾರಸುಗಳ ಕಾರಣದಿಂದ ಭ್ರಷ್ಟಾಚಾರ ಆಗಿದೆ ಎನ್ನುವುದಾದರೆ ಮಾತ್ರ ತನಿಖೆಗೆ ಒಳಪಡಿಸ್ಬೋದು ಅಂಥೇಳಿ. ಅದೊಂದು ಶೀಲ್ಡ್ ಅವರಿಗೆ ಅಂತೇಳಿ. ಇಲ್ಲದಿದ್ದರೆ ಏನಾಗುತ್ತೆ, ಇರೋ ಬರೋರೆಲ್ಲ ಆ ನಿರ್ದಿಷ್ಟ ಸಾರ್ವಜನಿಕ ಸೇವಕ ಅಥವಾ ಸರ್ಕಾರಿ ಸೇವೆಯಲ್ಲಿರುವಂತಹ ವ್ಯಕ್ತಿಯ ವಿರುದ್ಧ ದೂರನ್ನು ಕೊಡ್ತಾರೆ. ಇವನಿಂಥ ಡಿಸಿಷನ್, ಇವನ ಕಾರಣದಿಂದ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಬಟ್ ಯಾಕೆ ಇವನ ಕಾರಣದಿಂದ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಸಿಕ್ಕವರೆಲ್ಲ ದೂರು ಕೊಡ್ತಾರೆ. ಬಟ್ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಹೇಗೆ? ಆತ ತೆಗೆದುಕೊಂಡಂತಹ ನಿರ್ಧಾರ ಅಥವಾ ಆತ ಮಾಡಿದಂತಹ ಶಿಫಾರಸ್ಸಿನ ಕಾರಣದಿಂದ ಒಂದು ವೇಳೆ ಭ್ರಷ್ಟಾಚಾರ ಆಗಿದೆ ಎನ್ನುವುದಕ್ಕೆ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಕಾಣಿಸುವಂತಹ ದಾಖಲೆಗಳು, ಸಾಕ್ಷ್ಯಗಳು ಸಿಕ್ಕರೆ ಆಗ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಸಾರ್ವಜನಿಕ ಸೇವಕನನ್ನು ಆತ ತೆಗೆದುಕೊಳ್ಳದ ನಿರ್ಧಾರ ಅಥವಾ ಆತ ಮಾಡದ ಶಿಫಾರಸ್ಸಿಗೆ ತನಿಖೆಗೆ ಒಳಪಡಿಸುವಂತಿಲ್ಲ. ಯಡಿಯೂರಪ್ಪ ಪ್ರಕರಣವನ್ನು ಕೂಡ
ಅಡ್ವೊಕೇಟ್ ಜನರಲ್ ಶಶಿಕುಮಾರ್ ಶೆಟ್ಟಿ ಅವರು ಉಲ್ಲೇಖ ಮಾಡ್ತಾರೆ. ಯಡಿಯೂರಪ್ಪ ಡಿನೋಟಿಫಿಕೇಶನ್ ಪ್ರಕರಣದಲ್ಲೂ ಕೂಡ ಡಿನೋಟಿಫಿಕೇಶನ್ ಮಾಡುವಂತಹ ನಿರ್ಧಾರದಲ್ಲಿ ಯಡಿಯೂರಪ್ಪ ಅವರನ್ನು ತಪ್ಪಿತಸ್ಥ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಹೇಳಲ್ಲ. ಮೂರನೆಯದ್ದು, ಕೇರಳ ಹೈಕೋರ್ಟು ಸೆಕ್ಷನ್ 17A ಸಂಬಂಧಪಟ್ಟ ಹಾಗೆ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾಗಿ ಹೇಳುತ್ತೆ. ಏನು ಅಂತ ಹೇಳಿದ್ರೆ, ಪೂರ್ವಾನುಮತಿ ಪಡೆದುಕೊಳ್ಬೇಕಾದ್ರೆ ಪ್ರಾಥಮಿಕ ತನಿಖೆ ಆಗಲೇಬೇಕು. ಒಬ್ಬ ಸಾರ್ವಜನಿಕ ಸೇವಕನ ವಿರುದ್ಧ ಪ್ರಾಥಮಿಕ ತನಿಖೆ ಆಗಲೇಬೇಕು. ಸಾರ್ವಜನಿಕ ಸೇವಕನ ವಿರುದ್ಧ ಸೆಕ್ಷನ್ 17A ಅಡಿಯಲ್ಲಿ ಅನುಮತಿಯನ್ನು ಕೊಡಬೇಕಾದ್ರೆ ಪ್ರಾಥಮಿಕ ತನಿಖೆಗಳಾಗಬೇಕು. ಈ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದು 17A ಸಂಬಂಧಪಟ್ಟ ಹಾಗೆ. ಬಟ್ ಇವತ್ತು ಅಡ್ವೊಕೇಟ್ ಜನರಲ್ ಅವರು ಮಾಡಿರುವಂತಹ ವಾದದ ವೆರಿ ಬೇಸ್ ಇರುವಂಥದ್ದು, ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಪ್ರೊಸೀಜರಲ್ ಲ್ಯಾಪ್ಸನ್ನೇ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಕಾನೂನಿನ ಪ್ರಕಾರ ಯಾವೆಲ್ಲ ಕಾನೂನಾತ್ಮಕ ಅಂಶಗಳನ್ನು ರಾಜ್ಯಪಾಲರು ಪರಿಗಣನೆಗೆ ತೆಗೆದುಕೊಳ್ಬೇಕಿತ್ತೋ, ಯಾವೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಬೇಕಿತ್ತೋ ಅದನ್ನೇ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ. ಕಾರಣ ಏನು ಅಂತ ಹೇಳಿದ್ರೆ, 2021 ಸೆಪ್ಟೆಂಬರ್ 21 ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಡುವ ಸಂಬಂಧ ಅನುಸರಿಸಬೇಕಾದಂತಹ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸುತ್ತೋಲೆಯನ್ನು ಹೊರಡಿಸುತ್ತೆ. ಒಂದು SOP, ಒಂದು ಮಾನದಂಡವನ್ನು ಅನುಸರಿಸಬೇಕು ಅಂತೇಳಿ. SOP ಫಾರ್ ಪ್ರೊಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ 17A ಆಫ್ PC Act 1988. The guidelines or procedures as stipulated in the SOP may be strictly adhered to while processing proposals under section 17A PC Act 1988. ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ, ಅದರ ಸೆಕ್ಷನ್ 17A ಅಡಿಯಲ್ಲಿ ಸಾರ್ವಜನಿಕ ಸೇವಕ, ಅದು ಮುಖ್ಯಮಂತ್ರಿಯು ಒಳಗೊಂಡು ಯಾರೇ ಸಾರ್ವಜನಿಕ ಸೇವಕನ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಮ್ಯಾಂಡೇಟರಿಯಾಗಿ ಪಾಲನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ 2021 ಸೂಚನೆಯನ್ನು ಕೊಡುತ್ತೆ. ಏನಿದೆ ಆ ಮ್ಯಾಂಡೇಟರಿಲಿ ಅಂತ ಹೇಳಿದ್ರೆ, ದಿ ಇನ್ಫಾರ್ಮೇಷನ್ ರಿಸೀವ್ಡ್ ಬೈ ಎ ಪೊಲೀಸ್ ಆಫೀಸರ್ alleging offences under the Prevention of Corruption Act against public servants shall be processed in the manner as laid down by the standard operating procedures. It may be emphasized here that provisions of section 17A stipulate a mandatory requirement for a police officer to seek previous approval for conducting any inquiry or investigation into any offences alleged to have been committed by a public servant under the Prevention of Corruption Act, where the alleged offences is relatable to any recommendation. ಇಲ್ಲೂ ಕೂಡ ಹೇಳಿದ್ದಾರೆ, ಯಾವುದಾದರೂ ಶಿಫಾರಸನ್ನು ಕೈಗೊಂಡಿದ್ದರೆ or decision taken by such a public servant in discharge of his official functions or duties, ತನ್ನ ಅಧಿಕೃತ ಸರ್ಕಾರಿ ಜವಾಬ್ದಾರಿ ಅಥವಾ ಕರ್ತವ್ಯವನ್ನು ನಿಭಾಯಿಸುವಂತಹ ವೇಳೆ, ಅಧಿಕಾರವನ್ನು ಚಲಾಯಿಸುವಂತಹ ವೇಳೆ ತೆಗೆದುಕೊಂಡಂತಹ ನಿರ್ಧಾರಗಳು ಅಥವಾ ಮಾಡಿದ ಶಿಫಾರಸ್ಸಿನ ಕಾರಣಕ್ಕೋಸ್ಕರ ಏನಾದರೂ ಅಕ್ರಮಗಳಾಗಿದೆ ಅಂಥೇಳಿ ಆರೋಪಗಳು ಕೇಳಿಬಂದರೆ ಆಗ ತನಿಖೆಗೆ ಅನುಸರಿಸಬೇಕಾದಂತಹ ಕ್ರಮಗಳು. ಪ್ರೊಸೆಸಿಂಗ್ ಆಫ್ ಇನ್ಫಾರ್ಮೇಷನ್ ರಿಸೀವ್ಡ್ ಬೈ ಎ ಪೊಲೀಸ್ ಆಫೀಸರ್ ಏನು ಅಂತ ಹೇಳಿದ್ರೆ, ನಿರ್ದಿಷ್ಟ ಸಾರ್ವಜನಿಕ ಸೇವಕನ ವಿರುದ್ಧ ಪೊಲೀಸರಿಗೆ ಈತ ತನ್ನ ಅಧಿಕಾರ ಚಲಾವಣೆಯ ವೇಳೆ ತೆಗೆದುಕೊಂಡಂತಹ ನಿರ್ಧಾರ ಅಥವಾ ಮಾಡಿದಂತಹ ಶಿಫಾರಸ್ಸಿನ ಕಾರಣದಿಂದ ಇಂಥದ್ದೊಂದು ಹಗರಣ ನಡೆದಿದೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ದೂರು ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಅನುಸರಿಸಬೇಕಾದಂತಹ ಕ್ರಮಗಳು. pretends to or the information averse to the allegation of commission of an offences by a public servant under the Prevention of Corruption Act.
ಪ್ರೈಮಾ ಫೇಸಿ ರಿವೀಲ್ಸ್ ಆಕ್ಚುಯಲ್ ಕಮಿಷನ್ ಆಫ್ ಎನ್ ಅಫೆನ್ಸ್ ಅಂಡರ್ ದಿ ಆಕ್ಟ್. ಮೇಲ್ನೋಟಕ್ಕೆ ಅಂತಹ ನಿರ್ಧಾರ ಅಥವಾ ಶಿಫಾರಸ್ಸಿನ ಕಾರಣದಿಂದ ಹಗರಣ ಅಥವಾ ಅಕ್ರಮ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಕಾಣಿಸಬೇಕು. ಕಂಟೈನ್ಸ್ ಇನ್ಫಾರ್ಮೇಷನ್ ಟು ಐಡೆಂಟಿಫೈ ದಿ ಪಬ್ಲಿಕ್ ಸರ್ವೆಂಟ್ ಅಗೇನ್ಸ್ಟ್ whom ದಿ ಅಫೆನ್ಸ್ ಹ್ಯಾಸ್ ಬಿನ್ ಅಲಿಜ್ಡ್, ಯಾರ ವಿರುದ್ಧ ಆರೋಪವನ್ನು ಮಾಡಲಾಗಿದೆ, ಆ ನಿರ್ದಿಷ್ಟ ಅಧಿಕಾರಿ ಅಥವಾ ಸಾರ್ವಜನಿಕ ಸೇವಕನ ಸದ್ಯದ ಹುದ್ದೆ ಏನು, ಸ್ಪೆಸಿಫಿಕ್ ಆಕ್ಟ್ಸ್ ಆಫ್ ಕಮಿಷನ್ ಆರ್ ಒಮಿಷನ್ ಅಟ್ರಿಬ್ಯೂಟೇಬಲ್ ಟು ಸಚ್ ಪಬ್ಲಿಕ್ ಸರ್ವೆಂಟ್, ಆತನ ವಿರುದ್ಧ ಇರತಕ್ಕಂತಹ ನಿರ್ದಿಷ್ಟವಾದಂಥ ಆರೋಪ ಏನು, ಅದು ಆತ ತನ್ನ ಅಧಿಕಾರವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ತನ್ನ ಹುದ್ದೆಯನ್ನು ಬಳಸಿಕೊಳ್ಳುವ ತನ್ನ ಹುದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಕೃತ್ಯವೇ ಎನ್ನುವುದಕ್ಕೆ ನಿರ್ದಿಷ್ಟವಾದಂತಹ ಸಾಕ್ಷ್ಯಗಳು ಬೇಕು. ಸ್ಪೆಸಿಫಿಕ್ ರೆಕಮೆಂಡೇಶನ್ಸ್ ಮೇಡ್ ಆರ್ ಡಿಸಿಷನ್ ಟೇಕನ್ ಬೈ ಸಚ್ ಪಬ್ಲಿಕ್ ಸರ್ವೆಂಟ್, ಆ ಪೊಲೀಸ್ ಆಫೀಸರಿಗೆ ಆ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಅವನು ಇಂಥದ್ದೇ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯಗಳನ್ನು ಸಲ್ಲಿಕೆ ಮಾಡಬೇಕು. ಡಿರೈವಿಂಗ್ ಆಫ್ ಅನ್ ಅನ್ಡ್ಯೂ ಅಡ್ವಾಂಟೇಜ್ ಫಾರ್ ಸೆಲ್ಫ್ ಆರ್ ಎನಿ ಅದರ್ ಪರ್ಸನ್ ಟು ಫುಲ್ಫಿಲ್ ದಿ ಇನ್ಗ್ರೀಡಿಯೆಂಟ್ಸ್ ಆಫ್ ಅಫೆನ್ಸಸ್ ಎಲಿಜ್ಡ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್, ಅನ್ಡ್ಯೂ ಫೇವರನ್ನು ಮಾಡಿದ್ದಾರೆ ಎನ್ನುವುದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನು ಸಬ್ಮಿಟ್ ಮಾಡಬೇಕು. ಈ ದಾಖಲೆಗಳನ್ನು ಸಿಕ್ಕಿದ ಮೇಲೆ ದಿ ಪೊಲೀಸ್ ಆಫೀಸರ್ ಇನ್ ರಿಸೀಪ್ಟ್ ಆಫ್ ಆನ್ ಇನ್ಫಾರ್ಮೇಷನ್ ಶೆಲ್ ಪ್ಲೇಸ್ ದ ಮ್ಯಾಟರ್ ಬಿಫೋರ್ ದಿ ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ರ್ಯಾಂಕ್ ಫಾರ್ ಸೀಕಿಂಗ್ ಪ್ರಿವಿಯಸ್ ಅಪ್ರೂವಲ್ ಅಂಡರ್ Section 17A of the Act by such police officer or appropriate rank. The police officer appropriate rank who shall make a proposal to the appropriate government authority under Section 17A of the Act in respect of a person who is or has been a public servant. ಈಗ ಏನು ಮಾಡಬೇಕು? Specifying ranks of police officers for seeking previous approval shall ensure due diligence for the purpose of processing proposals under Section 17A of the Act. ಪೊಲೀಸ್ ಅಧಿಕಾರಿಗೆ ಈ ಮಾಹಿತಿಗಳೆಲ್ಲ ಸಿಕ್ಕ ಬಳಿಕ ಪೊಲೀಸ್ ಅಧಿಕಾರಿ ಆ ಮಾಹಿತಿಗಳನ್ನು ಆಧರಿಸಿ ಒಂದು ಪ್ರಿಲಿಮಿನರಿ ತನಿಖೆಯನ್ನು ಮಾಡಬೇಕು, ಪ್ರಾಥಮಿಕ ತನಿಖೆಯನ್ನು, ಪೂರ್ವಭಾವಿ ತನಿಖೆಯನ್ನು ಮಾಡಬೇಕು. ಆ ಪೂರ್ವಭಾವಿ ತನಿಖೆಯಲ್ಲಿ ನಿರ್ದಿಷ್ಟ ಸಾರ್ವಜನಿಕ ಸೇವಕ ತಾನು ತನ್ನ ಅಧಿಕಾರವನ್ನು ಚಲಾಯಿಸುವ ಸಂದರ್ಭದಲ್ಲಿ ಅಥವಾ ತಾನು ಮಾಡಿದ ಶಿಫಾರಸ್ಸಿನ ಸಂದರ್ಭದಲ್ಲಿ ಆ ಕಾರಣದಿಂದ ಅಕ್ರಮ ಆಗಿದೆ ಎನ್ನುವುದಕ್ಕೆ ಆ ಪೊಲೀಸ್ ಅಧಿಕಾರಿಗೆ ಮಾಹಿತಿಗಳು ಸಿಕ್ಕರೆ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ, ಪೂರ್ವ ತನಿಖೆಯಲ್ಲಿ ಅದರ ಆಧಾರದ ಮೇಲೆ ತನಿಖೆಗೆ ಅನುಮತಿಯನ್ನು ಕೋರಿ ಸಂಬಂಧಪಟ್ಟಂತಹ ಅಥಾರಿಟಿಗೆ, ಪ್ರಾಧಿಕಾರಕ್ಕೆ ತನಿಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೀಬೇಕು. ಇಲ್ಲಿ ಯಾರು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಯಾರು ಅಂತ ಹೇಳಿದ್ರೆ ರಾಜ್ಯಪಾಲರು. ಸೊ ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು ಅಂತೇಳಿ, FIR ಆಗೋಕ್ಕಿಂತ ಮುಂಚೆಯೂ ಕೂಡ ಪ್ರಿಲಿಮಿನರಿ ಎನ್ಕ್ವೈರಿ ಈಗ ಆಮೇಲೆ ಅದೇ SOPಯಲ್ಲಿದೆ. ಏನು ಅಂತ ಹೇಳಿದ್ರೆ SOPಯ 7ನೇ ಪುಟದಲ್ಲಿದೆ. ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಡೆಸಿಗ್ನೇಷನ್ ರ್ಯಾಂಕ್ ಆಫ್ ಪೊಲೀಸ್ ಆಫೀಸರ್ ಫಾರ್ ಸೀಕಿಂಗ್ ಪ್ರೀವಿಯಸ್ ಅಪ್ರೂವಲ್ ಅಂಡರ್ Section 17A ಇನ್ ರೆಸ್ಪೆಕ್ಟ್ ಆಫ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಪಬ್ಲಿಕ್ ಸರ್ವೆಂಟ್. ಯಾವ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ತನಿಖೆಗೆ ಯಾರು ನಿರ್ದಿಷ್ಟ ಪ್ರಾಧಿಕಾರದ ಬಳಿ ಅನುಮತಿಯನ್ನು ಕೇಳಬಹುದು ಅಂತೇಳಿ, ಅದರಲ್ಲಿ ಕೇಂದ್ರ ಸಚಿವರು, ಸಂಸದರು, ಮುಖ್ಯಮಂತ್ರಿಗಳ ವಿರುದ್ಧ ಯಾರು ತನಿಖೆಗೆ ಅನುಮತಿಯನ್ನು ಕೇಳಬಹುದು ಅಂತ ಹೇಳಿದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, DGP ರ್ಯಾಂಕಿನ ಅಧಿಕಾರಿಗಳು ಅಷ್ಟೇ ರಾಜ್ಯಪಾಲರ ಬಳಿ ತನಿಖೆಗೆ ಅನುಮತಿಯನ್ನು ಕೇಳಬಹುದು. ಯಾವುದರ ಆಧಾರದ ಮೇಲೆ? ಪ್ರಿಲಿಮಿನರಿ ಎನ್ಕ್ವೈರಿಯ ಆಧಾರದ ಮೇಲೆ. ಪೊಲೀಸರಿಗೆ ದೂರು ಬಂದಿದೆ ಅಂತ ಹೇಳಿದ್ರೆ ಪೊಲೀಸರು ತಮಗೆ ಬಂದಂತಹ ದೂರಿನ ಆಧಾರದಲ್ಲಿ ಆ ದೂರಿನ ಸತ್ಯಾಂಶಗಳು ಎಷ್ಟಿದೆ ಅಂಥೇಳಿ ಅವರು ಕೊಟ್ಟಂತಹ ದಾಖಲೆಗಳನ್ನು ಪರಿಗಣಿಸಿ ಮೇಲ್ನೋಟಕ್ಕೆ ಏನೋ ಸಾಕ್ಷ್ಯ ಸಿಕ್ಕಿದೆ ಅಂಥೇಳಿ ಅವ್ರಿಗೆ ಗೊತ್ತಾದರೆ ಅದಾದ ಬಳಿಕ
DGP ರ್ಯಾಂಕ್ನ ಪೊಲೀಸ್ ಅಧಿಕಾರಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯಬೇಕು ಅಂತಿದೆ SOP ಪ್ರಕಾರ. ಇಲ್ಲಿ ಇಷ್ಟು SOP ಇರುವಂಥದ್ದು. ಜೊತೆಗೆ ಚೆಕ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸುಮಾರು 11 ಚೆಕ್ ಲಿಸ್ಟ್ ಇದೆ. 11 ಚೆಕ್ ಲಿಸ್ಟ್ ಇದೆ. ಅಂದರೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೋರಲಿಕ್ಕೆ DGP ದರ್ಜೆಯ ಅಧಿಕಾರಿ ಪತ್ರವನ್ನು ಬರೆಯುವಂತಹ ಸಂದರ್ಭದಲ್ಲೂ ಕೂಡ ಅಂಶಗಳನ್ನು ಉಲ್ಲೇಖ ಮಾಡಬೇಕು. ನೇಮ್, ಡೆಸಿಗ್ನೇಷನ್ ಆರ್ ಆಫೀಸ್ ಹೆಲ್ಡ್ ಬೈ ದ ಪಬ್ಲಿಕ್ ಸರ್ವೆಂಟ್ ಅಗೇನ್ಸ್ಟ್ ಹೂಮ್ ದಿ ಎಲಿಗೇಷನ್ ಆಫ್ ಅನ್ ಅಫೆನ್ಸ್. ಆ ನಿರ್ದಿಷ್ಟ ಸಾರ್ವಜನಿಕ ಸೇವಕನ ಹುದ್ದೆ ಏನು, ಆತನ ಹೆಸರೇನು, ಯಾವ ಅವಧಿಯಲ್ಲಿ ಆತ ಅಧಿಕಾರದಲ್ಲಿದ್ದ ಅದನ್ನು ಹೇಳಬೇಕು. ಫರ್ನಿಶ್ ದಿ ಡೀಟೇಲ್ಸ್ ಆಫ್ ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಆರ್ ಅಥಾರಿಟಿ ದಿ ಪಬ್ಲಿಕ್ ಸರ್ವೆಂಟ್ ವಾಸ್ ಸರ್ವಿಂಗ್ ಎಟ್ ದಿ ರೆಲೆವೆಂಟ್ ಪಾಯಿಂಟ್ ಆಫ್ ಟೈಮ್. ಆ ನಿರ್ದಿಷ್ಟ ಅವಧಿಯಲ್ಲಿ ಆತ ಯಾವ ಹುದ್ದೆಯಲ್ಲಿದ್ದ ಎನ್ನುವಂಥ ಅಂಕಿಅಂಶವನ್ನು ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು. ವೆದರ್ ದಿ ರಿಕ್ವೆಸ್ಟ್ ಇಸ್ ಬೇಸ್ಡ್ ಆನ್ ಕಂಪ್ಲೇಂಟ್ ರಿಸೀವ್ಡ್. ದೂರು ಬಂದಿದ್ದರ ಆಧಾರದ ಮೇಲೆ ಈ ಪ್ರಪೋಸಲನ್ನು ಇಡಲಾಗಿದೆಯಾ. whether the complaint prima facie reveals deriving of an undue advantage by a public servant for self or any other person. ಪ್ರಿಲಿಮಿನರಿ ತನಿಖೆಯಲ್ಲಿ ಆ ನಿರ್ದಿಷ್ಟ ಸಾರ್ವಜನಿಕ ಸೇವಕ ಅಥವಾ ಸರ್ಕಾರಿ ಅಧಿಕಾರಿ ಪ್ರಭಾವ ಬೀರಿ ಅಕ್ರಮವನ್ನು ಎಸಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಎನ್ನುವುದಕ್ಕೆ ಬೇಕಾದಂತಹ ಪ್ರಾಥಮಿಕ ಮಾಹಿತಿ ಇದೆಯಾ ಇಲ್ಲವಂತ ಎನ್ನುವಂಥ ಮಾಹಿತಿಯನ್ನು ತಂದಿಡಬೇಕು. ನಿರ್ದಿಷ್ಟ ಅಪರಾಧಗಳ ಬಗ್ಗೆ ಉಲ್ಲೇಖ ಮಾಡಬೇಕು, ಏನು ತಪ್ಪು ಮಾಡಿದ್ದಾರೆ ಅವರು ಅಂತೇಳಿ. ಇನ್ ಕೇಸ್ ಎನಿ ಪ್ರಿಲಿಮಿನರಿ ಇನ್ಕ್ವೈರಿ ಆರ್ ಇನ್ಕ್ವೈರಿ ವಾಸ್ ಅಂಡರ್ಟೇಕನ್ ಎಟ್ ಎನಿ ಅರ್ಲಿಯರ್ ಸ್ಟೇಜ್, ಅದರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಬೇಕು. ಪ್ರೊವೈಡ್ ಸ್ಪೆಸಿಫಿಕ್ ಡೀಟೇಲ್ಸ್ ಆಫ್ ರೆಕಮೆಂಡೇಶನ್ ಮೇಡ್ ಆರ್ ಡಿಸಿಷನ್ ಟೇಕನ್ ಬೈ ಎ ಪಬ್ಲಿಕ್ ಸರ್ವೆಂಟ್ ವಿಚ್ ಈಸ್ ರಿಲೇಟೇಬಲ್ ಟು ಅಫೆನ್ಸ್ ಅಲೀಜ್ಡ್ ಎಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್. ಆ ಸಾರ್ವಜನಿಕ ಸೇವಕ ಅಥವಾ ಸಾರ್ವಜನಿಕ ಅಧಿಕಾರಿ ಯಾವ ನಿರ್ಧಾರ ಅಥವಾ ಮಾಡಿದಂತಹ ಶಿಫಾರಸಿನಿಂದ ಅಕ್ರಮ ಆಗಿದೆ ಅಂತೇಳಿ ಆರೋಪಿಸಲಾಗುತ್ತೋ ಆ ನಿರ್ದಿಷ್ಟ ನಿರ್ಧಾರ ಏನು ಅಥವಾ ಆ ಶಿಫಾರಸು ಏನು ಎನ್ನುವಂಥ ಮಾಹಿತಿಯನ್ನು ಕೂಡ ಕೊಡಬೇಕು. ಇದು ಯಾವಾಗ ಪೊಲೀಸ್ ಅಧಿಕಾರಿಗೆ ಖಾಸಗಿ ದೂರು ಸಲ್ಲಿಕೆಯಾಗಿ ಆ ಖಾಸಗಿ ದೂರಿನ ಕೊಟ್ಟಂತಹ ದಾಖಲೆಗಳ ಆಧಾರದ ಮೇಲೆ ಆ ಪೊಲೀಸ್ ಅಧಿಕಾರಿ ತನಿಖೆಯನ್ನು ಮಾಡಿ ಆ ತನಿಖೆಯ ಬಳಿಕ ಪ್ರಾಥಮಿಕ ಪೂರ್ವ ತನಿಖೆಯ ವೇಳೆ ಹೌದು ಇದು ಮೇಲ್ನೋಟಕ್ಕೆ ತನಿಖೆ ಮಾಡಲಿಕ್ಕೆ ಬೇಕಾದಂಥ ಸಾಕ್ಷ್ಯಗಳಿದೆ ಅಂಥೇಳಿ ಕಂಡು ಬಂದ ಬಳಿಕ ಆ ವರದಿ ಆಧಾರದ ಮೇಲೆ ಆ ಪ್ರಿಲಿಮಿನರಿ ಇನ್ಕ್ವೈರಿಯ ಆಧಾರದ ಮೇಲೆ DGP ದರ್ಜೆಯ ಅಧಿಕಾರಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು ರಾಜ್ಯಪಾಲರಿಗೆ. ಸೊ ನೋ ಪ್ರೈವೇಟ್ ಪರ್ಸನ್ ಕ್ಯಾನ್. ಇದು 2021 ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರವೇ ಎಲ್ಲ ರಾಜ್ಯಗಳಿಗೆ ಕಳುಹಿಸಿದಂಥ SOP. ಈ SOPಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಅನುಮತಿ ಕೊಡುವ ಸಂದರ್ಭದಲ್ಲೂ ಕೂಡ ಅನುಸರಿಸಬೇಕಾದಂತಹ ಪ್ರಕ್ರಿಯೆಗಳ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖ ಇದೆ. ಆಗಲೇ ಹೇಳಿದೆ, DGP ರ್ಯಾಂಕ್ನ ಅಧಿಕಾರಿ ಮಾತ್ರ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನು ರಾಜ್ಯಪಾಲರ ಬಳಿ ಕೇಳಲಿಕ್ಕೆ ಅವಕಾಶ ಇರುವಂಥದ್ದು. ಬಟ್ DGPನೂ ಕೂಡ ಯಾವಾಗ ಕೇಳಬಹುದು ಅಂತ ಹೇಳಿದ್ರೆ, ಯಾವಾಗ ಒಬ್ಬ ಖಾಸಗಿ ವ್ಯಕ್ತಿ ನಿರ್ದಿಷ್ಟ ಪೊಲೀಸ್ ಅಧಿಕಾರಿಗೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ನಿರ್ದಿಷ್ಟ ವ್ಯಕ್ತಿ ಕೊಟ್ಟಂತಹ ದೂರನ್ನು ಆಧರಿಸಿ ಆ ಪೊಲೀಸ್ ಅಧಿಕಾರಿ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ನಡೆಸಿದ ಸಂದರ್ಭದಲ್ಲಿ ನಿರ್ದಿಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ಅವರು ತಾವು ತೆಗೆದುಕೊಂಡಂತಹ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಆಗಿದೆ ಎನ್ನುವುದಕ್ಕೆ ಮೇಲ್ನೋಟಕ್ಕೆ ಕಾಣಿಸುವಂತಹ ಸಾಕ್ಷ್ಯಗಳು ಸಿಕ್ಕಿದ ಬಳಿಕ ತನ್ನ ವರದಿಯನ್ನು DGPಗೆ ರವಾನೆ ಮಾಡಬೇಕು. ಆ ವರದಿಯ ಆಧಾರದ ಅಡಿಯಲ್ಲಿ DGP ಮುಖ್ಯಮಂತ್ರಿಗಳ ಬಳಿಯಲ್ಲಿ ಅನುಮತಿಯನ್ನು ಕೇಳಬೇಕು. ದಿಸ್ ಇಸ್ ದ ಪ್ರೊಸೀಜರ್ ಲೇಡ್ ಡೌನ್. ಇದು ಪ್ರೊಸೀಜರ್ ಫಾಲೋ ಮಾಡಬೇಕಾಗಿರುವಂಥದ್ದು. ಬಟ್ ಗವರ್ನರು ಈ ಪ್ರೊಸೀಜರನ್ನೇ ಫಾಲೋ ಮಾಡಿಲ್ಲ. ದಿಸ್ ಇಸ್ ದ ಸಿಂಗಲ್ ವಿಂಡೋ SOP ಅಂತ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಸಿಂಗಲ್ ವಿಂಡೋ SOP ಸ್ಪಷ್ಟವಾಗಿದೆ. ರಾಜ್ಯಪಾಲರಿಗೆ DGP ರ್ಯಾಂಕ್ನ ಅಧಿಕಾರಿ ತನಿಖೆಗೆ ಅನುಮತಿ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲೂ
ಅಲ್ಲಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. 7ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಪ್ಲೀಸ್ ಪ್ರೊವೈಡ್ ಸ್ಪೆಸಿಫಿಕ್ ಡೀಟೇಲ್ಸ್ ಆಫ್ ಅ ರೆಕಮೆಂಡೇಶನ್ ಮೇಡ್ ಆರ್ ಡಿಸಿಷನ್ ಟೇಕನ್ ಬೈ ಎ ಪಬ್ಲಿಕ್ ಸರ್ವೆಂಟ್ ವಿಚ್ ಈಸ್ ರಿಲೇಟೇಬಲ್ ಟು ದಿ ಅಫೆನ್ಸ್ ಅಲೀಜ್ಡ್ ಎಗನೆಸ್ಟ್ ದಿ ಪಬ್ಲಿಕ್ ಸರ್ವೆಂಟ್. ಏನು ಅದನ್ನು ಹೇಳಿ. ರಾಜ್ಯಪಾಲರು ಈ SOP ಪಾಲನೆ ಮಾಡಿಲ್ಲ. ದಿಸ್ ಇಸ್ ದ ವೆರಿ ಪ್ರೈಮರಿ ಇಶ್ಯೂ. ಅಡ್ವೊಕೇಟ್ ಜನರಲ್ ಅವರು ಇದರ ಆಧಾರದ ಮೇಲೆ ವಾದವನ್ನು ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಗವರ್ನರ್ ರಾಜ್ಯಪಾಲರು ಅಪ್ರೂವಲ್ ಅಥಾರಿಟಿಯ ಹೊರತು ಈಸ್ ನಾಟ್ ಆನ್ ಇನ್ವೆಸ್ಟಿಗೇಷನ್ ಆಫೀಸರ್. ರಾಜ್ಯಪಾಲರು ತನಿಖಾಧಿಕಾರಿ ಅಲ್ಲ. ತನಿಖೆಗೆ ಅನುಮತಿಯನ್ನು ಕೊಡುವಂತಹ ಪ್ರಾಧಿಕಾರವೇ ಹೊರತು, ಸಕ್ಷಮ ಪ್ರಾಧಿಕಾರವೇ ಹೊರತು ರಾಜ್ಯಪಾಲರು ತನಿಖಾಧಿಕಾರಿ ಅಲ್ಲ. ಉದಾಹರಣೆಗೆ, ಮುಖ್ಯಮಂತ್ರಿಗಳ ವಿರುದ್ಧ, ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್, ಈ 3 ಜನ ಅಪ್ಲಿಕೇಶನನ್ನು ಬಂದು ಕೊಟ್ಟರು ಎನ್ನುವ ಕಾರಣಕ್ಕೋಸ್ಕರ ಅನುಮತಿ ಕೊಡಲಿಕ್ಕೆ ದರ್ ಇಸ್ ಅನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಆ ಪ್ರೊಸೀಜರನ್ನು ಫಾಲೋ ಮಾಡಬೇಕಿತ್ತು. ರಾಜ್ಯಪಾಲರ ಪರ ಹಾಜರಾಗಿದ್ದಂತಹ ಸಾಲಿಸಿಟರ್ ಜನರಲ್ ತಾವು ರಿಟರ್ನ್ ಸ್ಟೇಟ್ಮೆಂಟನ್ನು ಸಬ್ಮಿಟ್ ಮಾಡಿದ್ದಾರೆ, ಲಿಖಿತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ನ ಎದುರುಗಡೆ. ಅದರಲ್ಲಿ ಏನು ಹೇಳಿದ್ದಾರೆ, ಪ್ರಿಲಿಮಿನರಿ ಎನ್ಕ್ವೈರಿ ಆಗಿದೆ ಅಂತ. ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಲಿಕ್ಕೆ ಗವರ್ನರ್ ಈಸ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್ ಆ್ಯಂಡ್ ಹಿ ಹ್ಯಾಸ್ ನೋ ಪವರ್ ಟು ಕಂಡಕ್ಟ್ ಅನ್ ಎನ್ಕ್ವೈರಿ. ರಾಜ್ಯಪಾಲರಿಗೆ ಅಧಿಕಾರನೇ ಇಲ್ಲ. ಹಾಗಾದರೆ ಪ್ರಿಲಿಮಿನರಿ ಎನ್ಕ್ವೈರಿ ಎಲ್ಲ ಆಯಿತು. ದಿಸ್ ಇಸ್ ದ ವೆರಿ ಕೋರ್ ಬೇಸ್ ಪ್ರಶ್ನೆಗಳು. ಬಿಕಾಸ್ ಈ SOP ದಾಟಿ ನೀವು ಪರ್ಮಿಷನ್, ತನಿಖೆಗೆ ಅನುಮತಿಯನ್ನು ಕೊಡೋಕ್ಕಾಗಲ್ಲ. ಯು ಶುಡ್ ಫಾಲೋ ದಿಸ್ SOP. SOP ಇಸ್ ವೆರಿ ಕ್ಲಿಯರ್. ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು. ಪ್ರಿಲಿಮಿನರಿ ಎನ್ಕ್ವೈರಿ ಆದಮೇಲೆ ಆ ಪ್ರಿಲಿಮಿನರಿ ಎನ್ಕ್ವೈರಿ DGP ದರ್ಜೆಯ ಅಧಿಕಾರಿಗೆ ಸಬ್ಮಿಟ್ ಆಗಬೇಕು. ಆ DGP ದರ್ಜೆಯ ಅಧಿಕಾರಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೀಬೇಕು. ಅದರ ಆಧಾರದ ಮೇಲೆ ರಾಜ್ಯಪಾಲರು ಅನುಮತಿಯನ್ನು ಕೊಡ್ಬೋದು, ಕೊಡದೇ ಇರ್ಬೋದು. ಬಟ್ ರಾಜ್ಯಪಾಲರ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತಾ? ಇಲ್ಲ. ರಾಜ್ಯಪಾಲರಿಗೆ ಅಧಿಕಾರನೇ ಇಲ್ಲ. ಇಸ್ ಓನ್ಲಿ ಎನ್ ಅಪ್ರೂವಲ್ ಅಥಾರಿಟಿ ಅಷ್ಟೇ ಮುಖ್ಯಮಂತ್ರಿಗಳು ಮತ್ತು ಸಚಿವರ ವಿಚಾರದಲ್ಲಿ. ಇಲ್ಲಿ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂ ಇದೆ. ಏನು ಅಂತ ಹೇಳಿದ್ರೆ, TJ ಅಬ್ರಹಾಂ ಕೊಟ್ಟಂತಹ ದೂರಿಗೆ ರಾಜ್ಯಪಾಲರು ನಡೆದುಕೊಂಡಂತಹ ತುರ್ತು. ರಾಜ್ಯಪಾಲರು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೈಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ, ಪ್ರಿಲಿಮಿನರಿ ಎನ್ಕ್ವೈರಿ ಆಗಿದೆ ಅಂತೇಳಿ. TJ ಅಬ್ರಹಾಂ ಸಲ್ಲಿಸಿದಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ವಿದಿನ್ 24 hours, 24 ಗಂಟೆಯ ಒಳಗಡೆ ರಾಜ್ಯಪಾಲರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 24 ಗಂಟೆಯ ಒಳಗಡೆ ರಾಜ್ಯಪಾಲರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಆಗಿರುವಂಥದ್ದು ಎಲ್ಲಿ? ಜೊತೆಗೆ TJ ಅಬ್ರಹಾಂ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಇರ್ಬೋದು, ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಪೊಲೀಸರಿಗೆ ದೂರನ್ನು ಕೊಟ್ವಿ ಅಂತೇಳಿ. ಪೊಲೀಸರಿಗೆ ದೂರನ್ನು ಕೊಟ್ಟ ಬಳಿಕ ಅಥವಾ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟರು ಅಂತ ಹೇಳಿದ್ರು ಕೂಡ ಅಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿಕ್ಕೆ ಸಮಯ ಬೇಕಲ್ವಾ? ಸಮಯ ಕೊಟ್ಟಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಏನು ಅಂತ ಹೇಳಿದ್ರೆ, ಈ ಮೈಸೂರಿನ ಸ್ನೇಹಮಯಿ ಕೃಷ್ಣ ಎನ್ನುವಂಥ ವ್ಯಕ್ತಿ ಏನು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾನೆ, ಈತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಂತಹ ದೂರಿನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಡಿ ಅಂಥೇಳಿ ಕೇಳಲೇ ಇಲ್ಲ. ಸ್ನೇಹಮಯಿ ಕೃಷ್ಣ ಆತ ಡಿಮ್ಯಾಂಡ್ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ, CBI ತನಿಖೆಗೆ ಆದೇಶವನ್ನು ಕೊಡಿ ಅಂಥೇಳಿ. ರಾಜ್ಯಪಾಲರಿಗೆ ಅದು ಅಧಿಕಾರ ಇಲ್ಲ. CBI ತನಿಖೆಗೆ ಆರ್ಡರ್ ಮಾಡುವಂಥದ್ದು ಅದು ಅವರ ಕಾರ್ಯವ್ಯಾಪ್ತಿಗೆ ಬರುವಂಥ ವಿಚಾರಣೆ ಅಲ್ಲ. JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಅವರು ಕೂಡ ತನಿಖೆಗೆ ಅನುಮತಿ ಕೊಡಿ ಅಂಥೇಳಿ ಮನವಿಯನ್ನು ಮಾಡಿಲ್ಲ. ಬಟ್ ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಆ 3 ಜನರನ್ನು ಕೂಡ ಪಾರ್ಟಿ ಮಾಡಿದ್ದಾರೆ. ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ 6 ಪುಟಗಳ ಆದೇಶವನ್ನು ಏನು ಮೆನ್ಷನ್ ಮಾಡಿದ್ದಾರೆ, ಅದರಲ್ಲಿ ಆ ಆರ್ಡರಲ್ಲಿ ಎಲ್ಲೂ ಕೂಡ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಸಿಕ್ಕಂತಹ ಮಾಹಿತಿಗಳು ಏನು ಎನ್ನುವಂಥದ್ದನ್ನು ಹೇಳಲಿಲ್ಲ. ಫಸ್ಟ್ ಆಫ್ ಆಲ್, ಈಸ್ ನಾಟ್ ಆನ್ ಅಥಾರಿಟಿ ಟು ಕಂಡಕ್ಟ್ ಪ್ರಿಲಿಮಿನರಿ ಎನ್ಕ್ವೈರಿ. ರಾಜ್ಯಪಾಲರು ತನಿಖಾಧಿಕಾರಿ ಅಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಪೊಲೀಸ್ ಅಧಿಕಾರಿ ಅಲ್ಲ. ರಾಜ್ಯಪಾಲರಿಗೆ ತನಿಖೆಯ ಅಧಿಕಾರ ಇಲ್ಲ. ಹಾಗಿದ್ದ ಮೇಲೆ ಹೇಗೆ ಅನುಮತಿಯನ್ನು ಕೊಟ್ಟರು?
ಸೊ ರೂಟ್ ದಿ SOP ಆ್ಯಂಡ್ ಸೆಕ್ಷನ್ 17A ಯಲ್ಲಿ ನಿರ್ದಿಷ್ಟವಾಗಿ ಏನು ಹೇಳಿದ್ದಾರೆ, ತೆಗೆದುಕೊಂಡಂತಹ ನಿರ್ಧಾರ ಅಥವಾ ಮಾಡಿದಂತಹ ಶಿಫಾರಸು. ನ್ಯಾಯಮೂರ್ತಿಗಳು ಹೇಳ್ತಾರೆ 17A ಆತ್ಮ ಏನು ಅಂತ ಹೇಳಿದ್ರೆ ತೆಗೆದುಕೊಂಡಂತಹ ನಿರ್ಧಾರ ಮತ್ತು ಮಾಡಿದಂತಹ ಶಿಫಾರಸು ಇದೆ. ಇದರ ಬೇಸಲ್ಲೇ 17A ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು. ದಟ್ಸ್ ದ ಬೇಸ್. ಬಟ್ ಏನಿದೆ ಡಾಕ್ಯುಮೆಂಟ್? SOP ಪಾಲನೆ ಮಾಡಿಲ್ಲ ರಾಜ್ಯಪಾಲರು. SOPಯಲ್ಲಿ ಬರೀ ಅಧಿಕಾರಿಗಳ ಬಗ್ಗೆ ಅಲ್ಲ, ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಬಗ್ಗೆಯೂ ಕೂಡ ಉಲ್ಲೇಖ ಇದೆ ಆ SOPಯಲ್ಲಿ, ಏನು ಪಾಲನೆ ಮಾಡಬೇಕು ಅಂತೇಳಿ. ಮುಖ್ಯಮಂತ್ರಿಗಳ ವಿರುದ್ಧ, ಕೇಂದ್ರ ಸಚಿವರ ವಿರುದ್ಧ, ಕ್ಯಾಬಿನೆಟ್ ದರ್ಜೆಯ ಸಚಿವರ ವಿರುದ್ಧ, MP ಗಳ ವಿರುದ್ಧ, ಇವರ ವಿರುದ್ಧ ಯಾರು ತನಿಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೀಬಹುದು, ಇವೆಲ್ಲ ನಿರ್ದಿಷ್ಟವಾಗಿ ಮೆನ್ಷನ್ ಮಾಡಿ SOPಯನ್ನು ಬಿಡಲಾಯಿತು. ಸೊ SOPಯ ಪಾಲನೆಯೇ ಮಾಡಿಲ್ಲ. ಸೊ ಇವತ್ತಿನ ಅಡ್ವೊಕೇಟ್ ಜನರಲ್ ಅವರ ಇವತ್ತಿನ ವಾದವನ್ನು ಗಮನಿಸಿದ್ರೆ, ಗವರ್ನರ್ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಬುಡದಲ್ಲಿ ಅನುಸರಿಸಬೇಕಾದಂತಹ ಕೆಲವೊಂದಿಷ್ಟು ನಿರ್ದಿಷ್ಟ ಮಾನದಂಡಗಳು ಏನಿದೆ, ಪ್ರಕ್ರಿಯೆಗಳು, ಅದನ್ನೇ ಫಾಲೋ ಮಾಡಿಲ್ಲ. ಸುಮ್ಮನೆ ಕೊಟ್ಟಿದ್ದಾರೆ. TJ ಅಬ್ರಹಾಂ ಎನ್ನುವಂಥ ಒಬ್ಬ ವ್ಯಕ್ತಿ ಬಂದ, ನಂದೊಂದು ಅಪ್ಲಿಕೇಶನ್ ಇದೆ ಅಂದ, ಹಾಕದ. ಸ್ನೇಹಮಯಿ ಕೃಷ್ಣ ಒಂದು ಅಪ್ಲಿಕೇಶನ್ ಹಾಕದ, JDSನ ಪ್ರದೀಪ್ ಕುಮಾರ್ ಒಂದು ಅಪ್ಲಿಕೇಶನ್, ಆಯಿತು, ತನಿಖೆಗೆ ಅನುಮತಿ 6 ಪುಟದ್ದು, ನನಗೆ ವಿವೇಚನಾಧಿಕಾರ ಇದೆ, ನಾನು ಹಾಗೆ ನಾನು ಹೀಗೆ ಅಂಥೇಳಿ ಕೊಟ್ಟೆ. ರಿಟರ್ನ್ ಸಬ್ಮಿಷನಲ್ಲಿ ಒಪ್ಕೊಂಡಿದ್ದಾರೆ. ಪ್ರಿಲಿಮಿನರಿ ಎನ್ಕ್ವೈರಿ ಅವಶ್ಯಕತೆ ಇದೆ ಅಂಥೇಳಿ ಸ್ವತಃ ರಾಜ್ಯಪಾಲರ ಪರ ವಕೀಲರೇ ಒಪ್ಕೊಂಡಿದ್ದಾರೆ, ಸಾಲಿಸಿಟರ್ ಜನರಲ್. ಜೊತೆಗೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿದೆ ಅಂತಲೂ ಒಪ್ಕೊಂಡಿದ್ದಾರೆ. ಬಟ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡುವಂಥ ಅಧಿಕಾರನೇ ರಾಜ್ಯಪಾಲರಿಗಿಲ್ಲ. ಸೊ ಇವತ್ತಿನ ಅಡ್ವೊಕೇಟ್ ಜನರಲ್ ಅವರ ವಕಾಲತ್ತನ್ನು ಗಮನಿಸಿದ್ರೆ ರಾಜ್ಯಪಾಲರ ಕ್ರಮ ಬಹುತೇಕ ನಿಯಮ ಬಾಹಿರವಾಗಿಯೇ ಬಂದಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಇವತ್ತಿನ ಆರ್ಗ್ಯುಮೆಂಟ್ ಇದೆಯಲ್ಲ, ಈ ಆರ್ಗ್ಯುಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್. ತುಂಬ ಮೈಲ್ಡಾಗಿ ಮಾಡಿದ್ರು ಅಡ್ವೊಕೇಟ್ ಜನರಲ್ ಅವರು. ತುಂಬ ಕಮ್ಮಿ ಟೈಮ್ನಲ್ಲಿ ಈ ಎಲಾಬ್ರೇಟೆಡ್ ದಿ ಥಿಂಗ್ಸ್ ಏನು ಹೇಳಬೇಕಿತ್ತು ಅದನ್ನು ನೀಟಾಗಿ ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಅವರು. ಎಕ್ಸ್ಪೆಷಲಿ ದಿ SOP ವಿಚ್ ಇಸ್ ದ ಕೋರ್, 17A ಮತ್ತು 17Aಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್, ಕೇರಳ ಹೈಕೋರ್ಟ್ ಮತ್ತು ಗುಜರಾತ್ನ ಹೈಕೋರ್ಟ್ ಕೊಟ್ಟಂತಹ ಜಡ್ಜ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಸೆಪ್ಟೆಂಬರ್ 12ಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತನ್ನು ಮಂಡಿಸಲಿದ್ದಾರೆ.